ನಮ್ಮ ಪರ್ಯಾಯ ಸಮಯದಲ್ಲಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ನಡೆಸಿದ್ದಾರೆ. ಅದಾದ ನಂತರ ಸ್ಟೇಟ್ ಲೆವೆಲ್ ಬಾಸ್ಕೆಟ್ಬಾಲ್ ಕಾಂಪಿಟೇಷನ್ ನಮ್ಮ ಮಣಿಪಾಲದಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಇದು ನಾನು 3ನೇ ಕಾರ್ಯಕ್ರಮ ಅವರೊಟ್ಟಿಗೆ ಅವರು ಆಯೋಜಿಸಿರುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು. ಈ ಮಹಾರುದ್ರಯಾಗ ಏನು ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಥರ ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕು ಅಂತ ಒಂದು ಯೋಚನೆ ಅವರಲ್ಲಿ ಬಂದಿರೋದು ತುಂಬ ದೊಡ್ಡ ವಿಷಯ, ಒಳ್ಳೆಯ ವಿಷಯ. ಇವತ್ತು ಈಗ ಏನು ಇನಾಗ್ರೇಷನ್ ಟೈಮಲ್ಲಿ ಅದು ಲಗೋರಿ ನಾನು 4-5 ಸರ್ತಿ ಟ್ರೈ ಮಾಡಿ ಆಗಿರೋದು. ಇದೆಲ್ಲ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಮೊಬೈಲ್ ಫೋನ್ ಮನೆಯಲ್ಲಿ ಇಟ್ಟು ಈ ಥರ ಕಾರ್ಯಕ್ರಮಗಳಿಗೆ ಬಂದರೆ ಅವ್ರದ್ದು ಮನಸ್ಸು ಫ್ರೆಶ್ ಆಗ್ತದೆ ಮತ್ತು ಅವ್ರದ್ದು ಹೆಲ್ತ್ ಇಂಪ್ರೂವ್ ಆಗ್ತದೆ. ಈ ನಿಟ್ಟಿನಲ್ಲಿ ಈ ಥರ ಕಾರ್ಯಕ್ರಮಗಳು ಯಾವಾಗಲೂ ಆಯೋಜಿಸ್ತಾ ಇರಲಿ. ಅದೇ ರೀತಿ ನಮ್ಮ ಪೊಲೀಸ್ ಇಲಾಖೆಯಿಂದ ಈ ಥರ ಕಾರ್ಯಕ್ರಮಗಳಿಗೆ ಎಲ್ಲ ರೀತಿಯಲ್ಲಿರುವಂತಹ ಸಹಾಯ ಸಹಕಾರ ಕೊಡ್ತೀವಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಮೊನ್ನೆ ತಾನೇ ಸ್ಟಾರ್ಟ್ ಮಾಡಿದ್ದೇವೆ. ಇದರ ಜೊತೆಗೆ ಖಾಲಿ ಧಾರ್ಮಿಕ ಕಲ್ಪನೆ ಸಾಧ್ಯ ಅಲ್ಲ, ಸಾಕಾಗುವುದಿಲ್ಲ. ಸಾಮಾಜಿಕವಾಗಿ ಕೂಡ ನಮ್ಮ ಮಕ್ಕಳನ್ನು, ಇಲ್ಲಿಯ ಗ್ರಾಮಸ್ಥರನ್ನು ಇದರ ಜೊತೆಗೆ ನಾವು ಹೊಂದಿಕೊಂಡಿಸಿದ್ರೆ, ನಾವು ಇನ್ವಾಲ್ವ್ ಮಾಡಿದರೆ ಪ್ರಾಯಶಃ ಸಮಗ್ರವಾಗಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ ಅಂತ ನಾವು ಒಂದು ದೊಡ್ಡ ಮಟ್ಟಿನ ಒಂದು ಎಲ್ಲ ಸಮುದಾಯದ, ಎಲ್ಲ ಕರಾವಳಿ ಪ್ರದೇಶದ ಯುವಜನರು, ಎಲ್ಲ ಕರಾವಳಿ ಪ್ರದೇಶದಲ್ಲಿರುವ ಸಂಘ ಸಂಸ್ಥೆಯ ಮಕ್ಕಳಿಗೆ ಸಾಂಪ್ರದಾಯಿಕವಾಗಿ ಬೀಚ್ ಕ್ರೀಡೆಯನ್ನು ನಾವು ಇವತ್ತು ಆಯೋಜಿಸಿದ್ದೇವೆ. ಇದರಲ್ಲಿ ಅನೇಕ ಬೀಚ್ ಕ್ರೀಡೆಗಳು ಆಯೋಜಿಸಿದೆ. ಲಗೋರಿ ಅಂತ ಹಿಡಿದು ಸ್ಯಾಂಡಲ್ಲಿ ಈಶ್ವರನ ಒಂದು ಪ್ರತಿಮೆಯನ್ನು ಮಾಡುವಂಥ ಒಂದು ಕೆಲಸ, ಹಾಗೆ ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಬಲ ಬೀಸುವಂಥ ಕ್ರೀಡೆ, ಇಂಥ ಕ್ರೀಡೆಗಳನ್ನೆಲ್ಲ ನಾವು ಆಯೋಜಿಸಿ ಒಂದು ವಿಶೇಷ ರೀತಿಯ ಒಂದು ಈ ನಮ್ಮ ರುದ್ರಯಾಗಕ್ಕೆ ಒಂದು ಸಂಚಲನ ನೀಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ನಾವು ಈ ಕ್ರೀಡೆಯನ್ನು ಆಯೋಜಿಸಿದೆವು. ಇದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಹಲವಾರು ನಿರುದ್ಯೋಗ ಮಕ್ಕಳಿದ್ದಾರೆ. ನಮ್ಮ ಜಿಲ್ಲೆ ಇವತ್ತು ನೋಡಿದರೆ ಎಜುಕೇಷನಲ್ಲಿ ನಾವು ಸಾಕಷ್ಟು ಮುಂದೆ ಹೋಗಿದ್ದೇವೆ. ಆದರೆ ಆ ಮಕ್ಕಳಿಗೆ ಪಾಪ ಇವತ್ತು ಉದ್ಯೋಗ ಸಿಗುವುದಿಲ್ಲ. ಯಾರಾದರೂ ಮುಂದೆ ಬರಬೇಕು ಉದ್ಯೋಗ ಕೊಡುವಂಥ ಒಂದು ವ್ಯಕ್ತಿಗಳು. ಆ ನಿಟ್ಟಿನಲ್ಲಿ ನಾವು ನಾಳೆ ಒಂದು ಬೃಹತ್ ಮಟ್ಟದ ಉದ್ಯೋಗ ಮೇಳವನ್ನು ರಚಿಸಿದ್ದೇವೆ. ಈಗಾಗಲೇ 7,500 ವೇಕೆನ್ಸೀಸ್ ಅದರಲ್ಲಿ ನಾವು ಮಾಡಿಕೊಂಡಿದ್ದೇವೆ. 75 ಪ್ರತಿಷ್ಠಿತ ಕಂಪನಿಗಳು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಕ್ಕಳು ಆರ್ಥಿಕ ರೀತಿಯಲ್ಲಿ ಖಾಲಿ ವಿದ್ಯಾವಂತರಾಗಲಿಕ್ಕೆ ಅದರ ಸಾಧ್ಯ ಇಲ್ಲ, ಅವರಿಗೊಂದು ಉದ್ಯೋಗ ಕಲ್ಪಿಸಿಕೊಡುವಂಥ ಸಾಮಾಜಿಕ ಕೆಲಸ ಕೂಡ ನಾವು ಇವತ್ತು ಮಾಡಬೇಕು ಅಂತ ನಾವು ಒಂದು ದೃಢ ನಿರ್ಧಾರ ಹಿಡ್ಕೊಂಡು, ಸಾಕಷ್ಟು ಕಷ್ಟ ಆದರೂ ನಾಳೆ ನಾವೊಂದು ದೊಡ್ಡ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ.